ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಎಡಕಲ್ಲು ಗುಡ್ಡದ ಮೇಲೆ ಅನ್ನೋ ಸಿನಿಮಾ ನೆನಪಿರಬೇಕು. ಆ ಸಿನಿಮಾ ಅವತ್ತಿನ ಕಾಲಕ್ಕೆ ಹೊಸ ಭಾಷ್ಯವನ್ನು ಬರೆದಿತ್ತು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ, ಜಯಂತಿ, ಆರತಿ ಹಾಗೂ ಚಂದ್ರಶೇಖರ್ ಅವರ ಅದ್ಭುತ ನಟನೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡ್ತು. ಅರೆ, ಇದೇನಿದೆ ಇವತ್ತು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಗೆಳೆಯರೆ, ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವ ಕಥೆಗೂ ಈ ಸಿನಿಮಾಗೂ ಸಣ್ಣದೊಂದು ಸಂಬಂಧ ಇದೆ. ಆ ಸಂಬಂಧದ ಹೆಸರು ಎಡಕಲ್ಲು ಗುಡ್ಡ ಮತ್ತು ಅದರ ಮೇಲಿನ ಗುಹೆ. ನಿಮ್ಮಲ್ಲಿ ಸಾಕಷ್ಟು ಜನ ಈ ವೈನಾಡಿನ ಸುಂದರ ತಾಣಕ್ಕೆ ಹೋಗಿ ಬಂದಿರ್ತೀರಿ. ಆ ಎಡಕಲ್ಲು ಗುಡ್ಡ ಕೇವಲ ಒಂದು ಪಿಕ್ನಿಕ್ ಸ್ಪಾಟ್ ಅಷ್ಟೇ ಅಲ್ಲ, ಬದಲಾಗಿ ಅದು ಭಾರತದ ಇತಿಹಾಸಕ್ಕೊಂದು ಸಾಕ್ಷಿ ಕೂಡ. 8,000 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕ, ಕೇರಳ, ತಮಿಳುನಾಡು ಭಾಗದಲ್ಲಿ ಕೂಡ ಮನುಷ್ಯರಿದ್ರು. ಅವರು ಒಂದಷ್ಟು ಚಿತ್ರಗಳನ್ನು ಬರೆಯೋದಕ್ಕೆ ಕಲ್ತಿದ್ರು. ಅವರಲ್ಲೊಂದು ನಾಗರಿಕತೆ ಬೆಳೆದಿತ್ತು. ಸಿಂಧೂ ನದಿ ನಾಗರಿಕತೆಗೂ ಮೊದಲೇ ನಮ್ಮಲ್ಲಿ ಕೂಡ ಜನವಸತಿ ಇತ್ತು ಮತ್ತು ಒಂದು ಸುಂದರ ನಾಗರಿಕತೆ ಕೂಡ ಬೆಳೆದಿತ್ತು ಅನ್ನೋದನ್ನ ಈ ಗುಹೆಗಳು ನಮಗೆ ತಿಳಿಸುತ್ತವೆ. ಅಷ್ಟೇ ಅಲ್ಲದೆ ಈ ಎಡಕಲ್ಲು ಗುಹೆಗಳಲ್ಲಿ ನಮ್ಮ ಕದಂಬರ ಕಾಲದ ಒಂದಷ್ಟು ಶಾಸನಗಳು ಕೂಡ ಸಿಕ್ಕಿವೆ. ಹಾಗಾದ್ರೆ ಈ ಗುಹೆಗಳ ಮಹತ್ವ ಎಂಥದ್ದು? ಅಲ್ಲಿ ಸಿಕ್ಕಿರೋದಾದ್ರೂ ಏನು? ಆ ಗುಹೆಗಳಲ್ಲಿದ್ದ ಜನಕ್ಕೂ ಈಗ ತಮಿಳುನಾಡು, ಕೇರಳ ಹಾಗೂ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರೋ ಜನರಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಮ್ಮ ಇತಿಹಾಸಕಾರರು ಯಾವುದನ್ನು ಶಿಲಾಯುಗ ಅಂತ ಕರೀತಾರೆ, ಆ ಕಾಲದಲ್ಲಿ ಕೂಡ ಭಾರತದಲ್ಲಿ ಜನವಸತಿ ಇತ್ತು ಅಂತ ಹೇಳೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು, ಪುರಾವೆಗಳು ಸಿಕ್ಕಿವೆ. ಇನ್ನು ಆ ಜನ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರಗಳಲ್ಲಿ ಕೂಡ ಇದ್ರು. ಮಧ್ಯ ಭಾರತ ಅಥವಾ ಮಧ್ಯಪ್ರದೇಶ ಏನಿದೆ, ಅಲ್ಲಿ ಅತ್ಯಂತ ಪುರಾತನ ಜನವಸತಿಯ ಕುರುಹುಗಳು ಸಿಕ್ಕಿವೆ. ಮಧ್ಯಪ್ರದೇಶದ ಭೀಮ್ ಬೆಟ್ಕಾ ಗುಹೆಗಳಲ್ಲಿನ ಚಿತ್ರಕಲೆ ಪುರಾತನ ಮನುಷ್ಯರ ಕಥೆಗಳನ್ನು ನಮಗೆ ಹೇಳುತ್ತೆ. ಹಾಗೇನೆ ಕರ್ನಾಟಕದ ಬಾದಾಮಿ ಬಳಿಯ ಹಿರೇಗುಡ್ಡ ಹಾಗೂ ಬಳ್ಳಾರಿಯ ಕುಪ್ಪುಗಲ್ ಬಳಿಯಲ್ಲಿನ ಪೇಂಟಿಂಗುಗಳು, ಚಿತ್ರದುರ್ಗದ ಬೆಟ್ಟದ ಮೇಲಿನ ಬಂಡೆ ಚಿತ್ರಗಳು ಕೂಡ ಪುರಾತನ ಜನವಸತಿಯ ಬಗ್ಗೆ ನಮಗೊಂದಷ್ಟು ಮಾಹಿತಿಯನ್ನು ಹೇಳುತ್ತವೆ. ಹೀಗೆ ದಕ್ಷಿಣದಲ್ಲಿ ಅನಾದಿ ಕಾಲದ ಜನವಸತಿಗಳನ್ನು ಹುಡುಕ್ತಾ ಹೋದರೆ ನಾವು ಕೇರಳದ ವೈನಾಡಿನಲ್ಲಿನ ಎಡಕಲ್ಲಿನ ಗುಹೆಗಳಿಗೆ ಬಂದು ನಿಲ್ತೀವಿ. ಗೆಳೆಯರೆ, ಈ ಎಡಕಲ್ಲು ಗುಹೆಗಳಿವೆಯಲ್ಲ, ಇಲ್ಲಿ ಕ್ರಿಸ್ತಪೂರ್ವ 6,000 ವರ್ಷಗಳಿಗೂ ಹಿಂದಿನ 2 ಗುಹೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಕೇರಳದ ಪ್ರಸಿದ್ಧ ಪ್ರವಾಸಿ ತಾಣವಾದ ವಯನಾಡ್ ಜಿಲ್ಲೆಯ ಕಲ್ಪಟ ನಗರದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಎಡಕಲ್ ಅನ್ನೋ ಜಾಗದಲ್ಲಿ ಈ ಗುಹೆಗಳಿವೆ. ಹೀಗಾಗಿನೇ ಇವಕ್ಕೆ ಎಡಕಲ್ ಗುಹೆಗಳು ಅಂತ ಕರೀತಾರೆ. ಇನ್ನು ಈ ಗುಹೆಗಳು ಸಮುದ್ರ ಮಟ್ಟದಿಂದ 1,200 ಮೀಟರ್ ಎತ್ತರದಲ್ಲಿವೆ. ಮಲಬಾರ್ ಕಡಲ ತೀರದ ಬಂದರುಗಳನ್ನ ಹಾಗೂ ಮೈಸೂರನ್ನ ಸಂಪರ್ಕಿಸ್ತಾ ಇದ್ದ ಪುರಾತನ ವ್ಯಾಪಾರಿ ಮಾರ್ಗದಲ್ಲಿ ಈ ಗುಹೆಗಳು ಕಾಣಿಸುತ್ತವೆ. ಸ್ಥಳೀಯವಾಗಿ ಇವುಗಳನ್ನ ಅಂಬುಕುಟ್ಟಿ ಮಲ ಅಂತ ಕರೀತಾರೆ. ಇನ್ನು ಈ ಎಡಕಲ್ಲು ಗುಹೆಗಳು ನಮ್ಮ ಆನೆಗುಂದಿಯಲ್ಲಿರುವ ಗುಹೆಗಳ ಹಾಗೆ ಭಯಾನಕ ಗುಹೆಗಳೇನೂ ಅಲ್ಲ. ಬದಲಾಗಿ ಇವು 2 ಕಲ್ಲುಗಳು ಸೀಳಿ ಆಗಿರುವಂತಹ ಗುಹೆಗಳು. ಆದರೆ ಈ ಗುಹೆಯ ಒಳಗಿರುವಂಥ ಮಾಹಿತಿ ಮಾತ್ರ ನಿಜಕ್ಕೂ ಅಚ್ಚರಿಯನ್ನುಂಟು ಮಾಡುತ್ತೆ. ಯಾಕೆಂದ್ರೆ ಈ ಗುಹೆಗಳಲ್ಲಿ ಸಾಕಷ್ಟು ಪೆಟ್ರೋಗ್ಲಿಫ್ಸ್ ಇವೆ. ಪೆಟ್ರೋಗ್ಲಿಫ್ಸ್ ಅಂದ್ರೆ ಶಿಲಾಕೃತಿಗಳು ಅಂತ ಅರ್ಥ. ಇಲ್ಲಿರೋ ಶಿಲಾಕೃತಿಗಳನ್ನ ಸಂಶೋಧಕರು 3 ವಿಭಿನ್ನ ಕಾಲಘಟ್ಟಗಳ ಶಿಲಾಕೃತಿಗಳು ಅಂತ ಹೇಳ್ತಾರೆ. ಅವುಗಳಲ್ಲಿನ ತುಂಬಾ ಹಿಂದಿನ ಶಿಲಾಕೃತಿಗೆ 8,000 ವರ್ಷ ವಯಸ್ಸಾಗಿದೆ. ಆ ನಂತರದ ಕೆತ್ತನೆಗಳು 6,000 ವರ್ಷಗಳಷ್ಟು ಹಳೆಯವು ಅಂತ ಹೇಳಲಾಗುತ್ತೆ. ಹೀಗಾಗಿ ಈ ಎಡಕಲ್ಲು ಗುಡ್ಡದ ಗುಹೆಗಳಲ್ಲಿ 8,000 ವರ್ಷಗಳಿಗೂ ಮೊದಲೇ ಮನುಷ್ಯ ವಾಸ ಮಾಡ್ತಾ ಇದ್ದ ಅನ್ನೋ ನಿರ್ಧಾರಕ್ಕೆ ಸಂಶೋಧಕರು ಬಂದಿದ್ದಾರೆ. ಇನ್ನು ಈ ಗುಹೆಗಳ ಬಗ್ಗೆ ಅಧ್ಯಯನ ಶುರುವಾಗಿದ್ದು 1890 ನಂತರ. ಅವತ್ತಿಗೆ ಮಲಬಾರ್ ಭಾಗದ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯಾಗಿದ್ದ ಫ್ರೆಡ್ ಫಾಸೆಟ್ ಮೊಟ್ಟಮೊದಲ ಬಾರಿಗೆ ಈ ಗುಹೆಗಳನ್ನು ನೋಡಿದಂತೆ. ಅಲ್ಲಿದ್ದ ಅದ್ಭುತ ಚಿತ್ರಗಳನ್ನು ಗಮನಿಸಿದ ಫ್ರೆಡ್ ಅವುಗಳ ಐತಿಹಾಸಿಕ ಮಹತ್ವವನ್ನು ಅರಿತು ಆ ಗುಹೆಗಳ ಬಗ್ಗೆ ಒಂದು ಸಂಶೋಧನಾ ಪ್ರಬಂಧವನ್ನು ಬರೀತಾನೆ. ಆ ಬಳಿಕ ಈ ಗುಹೆಗಳ ಬಗ್ಗೆ ಬ್ರಿಟಿಷ್ ಆರ್ಕಿಯಾಲಜಿಸ್ಟ್ಗಳಿಗೆ ಹೆಚ್ಚು ಕುತೂಹಲ ಉಂಟಾಗುತ್ತೆ. ಮುಂದೆ ಇಲ್ಲಿನ ಚಿತ್ರಗಳ ಬಗ್ಗೆ ಸಂಶೋಧನೆಗಳು ಆರಂಭ ಆಗುತ್ತವೆ. ಇನ್ನು ಸ್ವಾತಂತ್ರ್ಯ ನಂತರ ಈ ಗುಹೆಗಳ ಬಗ್ಗೆ ಭಾರತೀಯ ಸಂಶೋಧಕರು ಕೂಡ ಸಾಕಷ್ಟು ಅಧ್ಯಯನಗಳನ್ನು ಕೈಗೊಳ್ತಾರೆ. ಅದರಲ್ಲೂ 2000 ನಂತರ ನಡೆದ ಅಧ್ಯಯನಗಳಲ್ಲಿ ಒಂದಷ್ಟು ಉತ್ತಮ ಮಾಹಿತಿಗಳು ಕೂಡ ಹೊರಬೀಳುತ್ತವೆ. ಕೇರಳದ ಇತಿಹಾಸಕಾರ ರಾಘವ್ ವಾರಿಯರ್ ಅವರ ಕಣ್ಣಿಗೆ ಈ ಗುಹೆಗಳಲ್ಲಿನ ಅದ್ಭುತ ಒಂದು ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಒಬ್ಬ ಮನುಷ್ಯ ಒಂದು ಜಾರ್ ಹಿಡಿದ ಚಿತ್ರವನ್ನ ರಾಘವ್ ವಾರಿಯರ್ ಗಮನಿಸ್ತಾರೆ. ಅದನ್ನು ನೋಡಿದ ಮೇಲೆ ಇದನ್ನು ಬೇರೆನೆಲ್ಲೋ ನೋಡಿದಿನಲ್ಲ ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಅದರ ಬಗ್ಗೆ ಅಧ್ಯಯನವನ್ನು ಆರಂಭ ಮಾಡಿದ ರಾಘವ್ ವಾರಿಯರ್ ಆ ಜಾರ್ ಹಿಡಿದ ಮನುಷ್ಯನ ಚಿತ್ರವನ್ನ ಸಿಂಧೂ ನದಿ ನಾಗರಿಕತೆಯ ಸಂಶೋಧನಾ ಗ್ರಂಥಗಳಲ್ಲಿ ಗಮನಿಸಿರೋದನ್ನ ನೆನಪು ಮಾಡ್ಕೋತಾರೆ. ಇಲ್ಲಿದೆ ನೋಡಿ ಆ ಚಿತ್ರ. ಈ ಪಾಟ್ ಮೇಲಿರುವ ಚಿತ್ರ ಸಿಂಧೂ ನಾಗರಿಕತೆಯದ್ದು ಹಾಗೂ ಕಲ್ಲಲ್ಲಿ ಕೆತ್ತಲಾಗಿರುವ ಚಿತ್ರ ಎಡಕಲ್ಲು ಗುಹೆಯಲ್ಲಿ ಸಿಕ್ಕ ಚಿತ್ರ.
ಈ ಎರಡೂ ಚಿತ್ರಗಳು ಒಂದಕ್ಕೊಂದು ಹೋಲಿಕೆ ಆಗ್ತಾ ಇರೋದ್ರಿಂದ ಎಡಕಲ್ಲು ಗುಹೆಯಲ್ಲಿದ್ದ ಮನುಷ್ಯನಿಗೂ ಸಿಂಧೂ ನಾಗರಿಕತೆಯ ಜನಕ್ಕೂ ಸಂಬಂಧ ಇತ್ತು ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಗೆಳೆಯರೆ, ಹಾಗೆ ನೋಡಿದ್ರೆ ದಕ್ಷಿಣ ಭಾರತದ ನಾಗರಿಕತೆಗೂ ಸಿಂಧೂ ನದಿಯ ನಾಗರಿಕತೆಗೂ ಸಂಬಂಧ ಇತ್ತು ಅನ್ನೋದನ್ನ ಸಾಕಷ್ಟು ಇತಿಹಾಸಕಾರರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಅದರಲ್ಲೂ ಕರ್ನಾಟಕದ ಚಿತ್ರದುರ್ಗದ ಗಣಿಗಳಿಂದ ಅತ್ಯುತ್ಕೃಷ್ಟ ಮಟ್ಟದ ಕಬ್ಬಿಣ ಸಿಂಧೂ ನದಿ ನಾಗರಿಕತೆಯ ನಗರಗಳಿಗೆ ಸರಬರಾಜಾಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಇದೆ. ಹಾಗೆ ನಮ್ಮ ಕೋಲಾರದ ಚಿನ್ನದ ಗಣಿಗಳಿಂದ ಚಿನ್ನ ಕೂಡ ಸಿಂಧೂ ನದಿಯ ನಾಗರಿಕತೆಯ ಜನರನ್ನ ತಲುಪ್ತಾ ಇತ್ತು ಅಂತ ಕೂಡ ಹೇಳ್ತಾರೆ. ಎರಡೂ ಪ್ರದೇಶಗಳ ನಡುವೆ ವ್ಯಾಪಾರ ಸಂಬಂಧಗಳಿದ್ವು ಅಂದ ಮೇಲೆ ಇಲ್ಲಿನ ಜನವಸತಿಗಳನ್ನ ಅವರು ನೋಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ವ್ಯಾಪಾರ ಸಂಬಂಧಗಳ ಕಾರಣದಿಂದ ಸಂಸ್ಕೃತಿ ಕೂಡ ವಿನಿಮಯ ಆಗಿರುವ ಸಾಧ್ಯತೆಗಳು ಕೂಡ ಇರುತ್ತವೆ. ನಿಮಗೆ ಗೊತ್ತಿರಬೇಕು, 1ನೇ ಶತಮಾನದ ಗ್ರೀಕ್ ನಾಟಕವೊಂದರಲ್ಲಿ ಕನ್ನಡದ ಡೈಲಾಗ್ಗಳಿವೆ. ಎಲ್ಲಿಯ ಗ್ರೀಕು, ಎಲ್ಲಿಯ ಕನ್ನಡ. ಆದರೆ ಅಂಥದ್ದೊಂದು ಇನ್ಫ್ಲೂಯೆನ್ಸ್ಗೆ ಕಾರಣವಾಗಿದ್ದು ದಕ್ಷಿಣ ಕನ್ನಡದ ಜನ, ಅಂದರೆ ಸಾಗರ ತೀರದ ಜನರೊಂದಿಗೆ ಗ್ರೀಕರಿಗಿದ್ದ ವ್ಯಾಪಾರ ಮತ್ತು ಅದರಿಂದ ಬೆಳೆದ ಸಾಂಸ್ಕೃತಿಕ ಸಂಬಂಧಗಳು. ಹಾಗೆ ಸಿಂಧೂ ನದಿ ನಾಗರಿಕತೆಯ ಪ್ರದೇಶಗಳಲ್ಲಿ ನಮ್ಮ ದ್ರಾವಿಡ ಭಾಷೆಗಳು ಕೂಡ ಕಂಡುಬಂದಿವೆ. ಅವೆಲ್ಲ ಕೂಡ ಪುರಾತನ ಕಾಲದಿಂದಲೂ ಇರುವ ಉತ್ತರ ಹಾಗೂ ದಕ್ಷಿಣ ಭಾರತಗಳ ನಡುವಿನ ಸಂಬಂಧವನ್ನು ಎತ್ತಿ ಹಿಡಿತಾ ಇವೆ. ಅಂಥ ಒಂದಷ್ಟು ಉದಾಹರಣೆಗಳ ಸಾಲಿಗೆ ಈ ಎಡಕಲ್ಲಿನ ಗುಹೆಗಳು ಕೂಡ ಸೇರುತ್ತವೆ. ಇನ್ನು ಈ ಜಾರ್ ಹಿಡಿದ ಮನುಷ್ಯನ ಚಿತ್ರವನ್ನು 2009 ಸೆಪ್ಟೆಂಬರಲ್ಲಿ ಗುರುತಿಸಲಾಯಿತು. ಸಿಂಧೂ ನದಿಯ ನಾಗರಿಕತೆಗೆ ಹೋಲುವ ಈ ಚಿತ್ರ ದ್ರಾವಿಡ ಸಂಸ್ಕೃತಿಯನ್ನು ಹೊಂದಿದ್ದು, ಹರಪ್ಪ ನಾಗರಿಕತೆ ಜೊತೆಗಿನ ಇದರ ಹೋಲಿಕೆ ಸಂಸ್ಕೃತಿಯ ಪ್ರಸರಣಕ್ಕೆ ಸಾಕ್ಷಿಯಾಗಿದೆ ಅಂತ ಇತಿಹಾಸಕಾರ ರಾಘವ್ ವಾರಿಯರ್ ಹೇಳಿದ್ದಾರೆ. ಇನ್ನು ಈ ಗುಹೆಗಳಲ್ಲಿ 100 ಚಿತ್ರಗಳಿದ್ದು ಅವುಗಳ ಬಗ್ಗೆ ಇನ್ನೂ ಸಾಕಷ್ಟು ಅಧ್ಯಯನ ನಡೆಯಬೇಕಿದೆ. ಈವರೆಗೆ ಕೇವಲ 400 ಶಿಲಾಕೃತಿಗಳನ್ನು ಮಾತ್ರ ಗುರುತಿಸಿ ಅಧ್ಯಯನ ಮಾಡಲಾಗ್ತಾ ಇದೆ. ಗೆಳೆಯರೆ, ಸಿಂಧೂ ನದಿ ನಾಗರಿಕತೆಯಲ್ಲಿನ ಬರಹಗಳನ್ನು ಓದೋದಕ್ಕೆ ನಮಗೆ ಸಾಧ್ಯ ಆಗಿಬಿಟ್ಟಿದ್ದಿದ್ರೆ ನಮಗೆ ಪುರಾತನ ಜಗತ್ತಿನ ಅತಿದೊಡ್ಡ ಮಾಹಿತಿ ಭಂಡಾರವೇ ಸಿಕ್ಕಿಬಿಡ್ತಾ ಇತ್ತು. ಸದ್ಯಕ್ಕೆ ಸಿಂಧೂ ನಾಗರಿಕತೆಯ ಬರಹವನ್ನು ಡಿಕೋಡ್ ಮಾಡೋದಕ್ಕಿನ್ನೂ ಸಾಧ್ಯ ಆಗಿಲ್ಲ. ಒಂದು ವೇಳೆ ಅದು ಸಾಧ್ಯ ಆದರೆ ಆ ಬರಹದಲ್ಲಿನ ಚಿತ್ರಗಳ ಪ್ರಾಮುಖ್ಯತೆ ಏನು ಅನ್ನೋದು ಗೊತ್ತಾದರೆ ಭಾರತದಲ್ಲಿರುವ ಇನ್ನಿತರ ಪುರಾತನ ಸ್ಥಳಗಳ ಬಗ್ಗೆ, ಅವುಗಳ ಮಹತ್ವದ ಬಗ್ಗೆ ಮತ್ತಷ್ಟು ಮಾಹಿತಿ ನಮಗೆ ಸಿಗುವ ಸಾಧ್ಯತೆ ಇರುತ್ತೆ. ಈಗ ದಕ್ಷಿಣ ಭಾರತದಲ್ಲಿನ ಶಿವಗಂಗಾ ಬಳಿಯಲ್ಲಿ ಹಾಗೂ ಕೀಲಾಡಿಯಲ್ಲಿ ಸಿಕ್ಕಿರುವ ನಾಗರಿಕತೆಯ ಕುರುಹುಗಳು ಸಿಂಧೂ ನದಿ ನಾಗರಿಕತೆಯ ಸಮಕಾಲೀನ ಅಥವಾ ಅದಕ್ಕಿಂತ ಹಿಂದಿನ ನಾಗರಿಕತೆ ಅಂತ ಗುರುತಿಸ್ಕೊಳ್ತಾ ಇವೆ. ಇನ್ನು ಎಡಕಲ್ಲು ಗುಹೆಯಲ್ಲಿರುವ ಬರಹಗಳು ಕೂಡ ಕ್ರಿಸ್ತಪೂರ್ವ 4000ದಿಂದ 1000 ವರ್ಷಗಳ ನಡುವಿನ ಬರಹಗಳು ಅಂತ ಹೇಳಲಾಗ್ತಾ ಇದ್ದು, ಇವೆಲ್ಲವನ್ನು ಗಮನಿಸಿದ್ರೆ ಭಾರತ ಹಲವಾರು ಪುರಾತನ ನಾಗರಿಕತೆಗಳ ತೊಟ್ಟಿಲಾಗಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಾವೇನಿವತ್ತು ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಿ, ಅದು ಭಾರತದಲ್ಲಿ ಸಹಸ್ರಾರು ವರ್ಷಗಳ ಹಿಂದೇನೆ ಇತ್ತು ಅನ್ನೋದು ನಮಗಿದರಿಂದ ಗೊತ್ತಾಗುತ್ತೆ. ಇನ್ನು ಈ ಎಡಕಲ್ಲು ಗುಹೆಗಳಲ್ಲಿ ಕದಂಬರ ವಿಷ್ಣುವರ್ಮನ ಕಾಲದಲ್ಲಿ ಕೆತ್ತಿಸಲಾದ 3 ಶಾಸನಗಳಿವೆ. ಅವು ಪ್ರಾಕೃತ ಅಥವಾ ಪಾಳಿ ಭಾಷೆಯಲ್ಲಿದ್ದು ಕ್ರಿಸ್ತ ಶಕ 5ರಿಂದ 6ನೇ ಶತಮಾನದಲ್ಲಿ ಈ ಶಾಸನಗಳು ರಚನೆಯಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇದು ನಮ್ಮ ಕದಂಬರ ಸಾಮ್ರಾಜ್ಯ ಎಲ್ಲಿಯವರೆಗಿತ್ತು ಅನ್ನೋದನ್ನ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಇನ್ನು ಭಾರತದ ಮತ್ತೊಂದು ವೈಶಿಷ್ಟ್ಯ ಅಂದರೆ ನಮ್ಮಲ್ಲಿನ ಪ್ರತಿಯೊಂದು ಪ್ರದೇಶಕ್ಕೂ ಕೂಡ ಒಂದು ಪೌರಾಣಿಕ ಸಂಬಂಧ ಇರಲೇಬೇಕಲ್ವಾ. ಈ ಎಡಕಲ್ಲು ಗುಹೆಯ ಜೊತೆಗೆ ಕೂಡ ಅಂಥದ್ದೊಂದು ಕತೆ ತಳಕು ಹಾಕ್ಕೊಳ್ಳುತ್ತೆ. ಅದು ರಾಮಾಯಣ ಕಾಲದ ಕಥೆ. ಈ ಅಂಬುಕುಟ್ಟಿಮಲ ಪರ್ವತ ಪ್ರದೇಶಕ್ಕೆ ಲವಕುಶರು ಬಂದಿದ್ರಂತೆ. ಅವರು ತಮ್ಮ ಬಾಣಗಳಿಂದ ಈ ಬಂಡೆಯನ್ನು ಸೀಳಿ ಇಲ್ಲೊಂದು ಗುಹೆ ನಿರ್ಮಾಣ ಆಗೋ ಹಾಗೆ ಮಾಡಿದ್ರು ಅನ್ನೋ ನಂಬಿಕೆಗಳು ಇಲ್ಲಿನ ಜನರಲ್ಲಿವೆ. ಇನ್ನು ಈ ಎಡಕಲ್ಲು ಗುಹೆಗಳಲ್ಲಿರುವ ಚಿತ್ರಗಳಿಗೂ ಈಗ ಕರ್ನಾಟಕ, ತಮಿಳುನಾಡು ಹಾಗೂ ಕೇರಳದಲ್ಲಿರುವ ಜನಾಂಗಕ್ಕೂ ಏನಾದರೂ ಸಂಬಂಧ ಇದೆಯಾ? ಈ ಬಗ್ಗೆ ಒಂದಷ್ಟು ಸಂಶೋಧನೆಗಳು ನಡೀಬೇಕಿದೆ. ಯಾಕೆಂದ್ರೆ ಎಡಕಲ್ಲು ಗುಹೆಗಳಲ್ಲಿರುವ ಚಿತ್ರಗಳನ್ನ ಗಮನಿಸಿದ್ರೆ ಅವತ್ತಿನ ಜನ ಪ್ರಾಣಿಗಳನ್ನ, ತಮ್ಮ ಪೂರ್ವಜರನ್ನ ನೆನಪಿಸಿಕೊಳ್ಳುವ ನಿಟ್ಟಲ್ಲಿ ಅವರ ಚಿತ್ರಗಳನ್ನ ಬರೆದು ಅವರ ಆರಾಧನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಹಾಗೇನೆ ಈ ಭಾಗದಲ್ಲಿ ಈಗಲೂ ಕೂಡ ತಮ್ಮ ಪೂರ್ವಜರ ಚಿತ್ರಗಳನ್ನು ಬಿಡಿಸಿ ಅವುಗಳನ್ನ ಆರಾಧಿಸ್ತಾರೆ. ಅವರು ಪ್ರಾಣಿ, ಪಕ್ಷಿ, ಗಿಡ ಮರಗಳನ್ನ ಪೂಜಿಸ್ತಾರೆ. ಹೀಗಾಗಿ ಇವರನ್ನ ಈ ಭಾಗದಲ್ಲಿನ ಆದಿಮಾನವರ ಕುಲದವರು ಅಂತ ಹೇಳಲಾಗುತ್ತೆ. ಆದರೆ ಇದಕ್ಕೆ ಕೂಡ ಯಾವುದೇ ಸ್ಪಷ್ಟ ಸಾಕ್ಷ್ಯಾಧಾರಗಳು ಇದುವರೆಗೆ ಸಿಕ್ಕಿಲ್ಲ. ಆ ಬಗ್ಗೆ ಇನ್ನೂ ಅಧ್ಯಯನಗಳು ನಡೀಬೇಕಿವೆ. ಈ ಗುಹೆಯಲ್ಲಿನ ಮನುಷ್ಯರ ಚಿತ್ರಗಳು, ಅವರ ಕೈಯಲ್ಲಿನ ಆಯುಧಗಳು, ಪ್ರಾಣಿ ಪಕ್ಷಿಗಳ ಚಿತ್ರ, ಇದೆಲ್ಲ ಕೇರಳ ಭಾಗದಲ್ಲಿ ವಾಸ ಮಾಡುವ ಮುಳ್ಳು ಕುರುಂಬ ಜನಾಂಗದ ಆಚರಣೆಗಳಿಗೆ ತೀರಾ ಹತ್ತಿರವಿದೆ ಅಂತ ಕೂಡ ಹೇಳ್ತಾರೆ. ಹೀಗಾಗಿನೇ ಎಡಕಲ್ಲು ಗುಹೆಗಳ ಬಗ್ಗೆ ಇನ್ನಷ್ಟು ಅಧ್ಯಯನಗಳು ನಡೀಬೇಕು. ಅಲ್ಲಿರೋ 400ಕ್ಕೂ ಅಧಿಕ ಚಿಹ್ನೆಗಳು ಏನನ್ನ ಸೂಚಿಸ್ತಾ ಇವೆ ಅನ್ನೋದ್ರ ಬಗ್ಗೆ ಸರಿಯಾದ ಒಂದು ಅಧ್ಯಯನ ಆದರೆ ಅಲ್ಲಿ ಎಡಕಲ್ಲು ಗುಹೆಯ ಮತ್ತಷ್ಟು ರಹಸ್ಯಗಳು ಹೊರಬರುವುದಕ್ಕೆ ಸಾಧ್ಯ ಆಗುತ್ತೆ.
ಇನ್ನು ಈ ಎಡಕಲ್ಲು ಗುಹೆಗಳಂತೂ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿವೆ. ಬೆಟ್ಟದ ಮೇಲಿರುವ ಗುಹೆಯನ್ನು ನೋಡಬೇಕು ಅಂದರೆ ಕಡಿದಾದ ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ಹಾಗೆ ಹೋದರೆ ಒಂದು ಐತಿಹಾಸಿಕ ಅದ್ಭುತವನ್ನು ನೋಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವೈನಾಡು ಪ್ರಕೃತಿಯ ರಮಣೀಯತೆಗೆ ಹೆಸರುವಾಸಿಯಾಗಿರುವಂಥ ಪ್ರದೇಶ. ಇಲ್ಲಿ ಸಾಕಷ್ಟು ಜಾಗಗಳು ನಮ್ಮ ಕಣ್ಣುಗಳಿಗೊಂದು ಮುದವನ್ನಂತೂ ಕೊಡುತ್ತವೆ. ಸೊ ಈ ಕಡೆಗೇನಾದರೂ ನೀವು ಹೋದರೆ ಎಡಕಲ್ಲು ಗುಹೆಗಳನ್ನು ಕೂಡ ಒಮ್ಮೆ ನೋಡಿ ಬನ್ನಿ. ಇದು ಗೆಳೆಯರೆ ಎಡಕಲ್ಲು ಗುಹೆಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.